ನೋಡಿ ಫ್ರೆಂಡ್ಸ್, ಇದೇನು ಅಂತ ನೀವೇ ಕಂಡುಹಿಡಿಯಬೇಕು. ಇದೇನು ಅಂದರೆ ಪೇಸ್ಟ್, ಅದು ದಾಸವಾಳದು. ಇದಕ್ಕೆ ಅದರ ಲೀಫು ಅದರದ್ದು ಹೂವು ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಈ ಥರ ಪೇಸ್ಟ್ ಆಗಿರಬೇಕು. ಏನಕ್ಕಿದು ತಿನ್ನಕ ಅಲ್ಲ, ತಲೆಗೆ ಹಚ್ಕೊಳಕ್ಕೆ ಆ ಥರ ಹಚ್ಕೋಬೇಕು. ಹೆಂಗೆ ಯೂಸ್ ಮಾಡೋದು ಅವರೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಿಮ್ಮ ಕೂದಲು ಶೈನಿ ಮತ್ತು ಸಾಫ್ಟಾಗಿ ನ್ಯಾಚುರಲ್ ಆಗಿ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ, ಮನೇಲೇ ದಾಸವಾಳದ ಎಲೆ ಮತ್ತು ಹೂವನ್ನ ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕಾದ್ರೆ ಹಾಗೆ ಅದಕ್ಕೆ ಒಂದು ನಿಂಬೆಹಣ್ಣು ಮತ್ತು ಎಗ್ ವೈಟ್ನ ಹಾಕ್ಕೊಂಡು ಮಿಕ್ಸಿಲಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೊಂಡಾಗ ಈ ಥರ ಆಗುತ್ತೆ. ಇದನ್ನು ನೀವು ಕೂದಲಿಗೆ ಹೆಂಗೆ ಹಚ್ಕೋಬೇಕು ಅಂತ ಅಂದರೆ, ಎಲ್ಲ ಫುಲ್ಲು ಭಾಗ ಮಾಡಿಕೊಂಡು ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಕೂದಲಿಗೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಂಗೆ ಕೂದಲಿಗೂ ಮತ್ತು ಬುಡಕ್ಕೂ ಎಲ್ಲಕ್ಕೂ ಹಚ್ಕೋಬೇಕು. ಹಚ್ಕೊಂಡು 1 ಅವರ್ ಅದು ಬಿಟ್ಟಾಗ ಅದು ಕ್ಲೀನಾಗಿ ಇಟ್ಕೊಂಡಿರುತ್ತೆ ಕೂದಲಿಗೆ. ಆಮೇಲೆ 1 ಅವರ್ ಬಿಟ್ಟು ತಲೆಗೆ ನೀವು ರೆಗ್ಯುಲರಾಗಿ ಯಾವ್ದು ಶಾಂಪೂ ಹಾಕ್ಕೊಳ್ತೀರಲ್ಲ, ಆ ಶಾಂಪೂನ ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ವಾರ್ಮ್ ವಾಟರಲ್ಲಿ, ತುಂಬ ಬಿಸಿ ನೀರಲ್ಲಿ ತೊಳ್ಕೊಬಾರ್ದು. ವಾರ್ಮ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಅಷ್ಟೇ. ವಾಶ್ ಮಾಡಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಆಗಿದೆ, ನಾವು ಅರ್ಧ ವಿಡಿಯೋ ಮಾಡಿದ್ವಿ, ಇನ್ನು ಅರ್ಧ ವಿಡಿಯೋ ಮಾಡಿರಲಿಲ್ಲ ನೋಡಿ. ಎಷ್ಟು ಡ್ಯಾಂಡ್ರಫ್ ಏನು ಇಲ್ಲ. ಡ್ಯಾಂಡ್ರಫ್ ತುಂಬಾ ಇದೆ. ಡ್ಯಾಂಡ್ರಫ್ ಅಲ್ಲ, ಅದು ಪುಡಿ. ನೋಡಿ ಫ್ರೆಂಡ್ಸ್, ಇದು ಡ್ಯಾಂಡ್ರಫ್ ಅನ್ಕೊಳ್ಳೇಬೇಡಿ, ಇದು ಪುಡಿ. ಹೇಳ್ಬೇಕು ಅಂದ್ರೆ ಹೇರ್ ಡ್ರೈ ಮಾಡ್ಬಿಟ್ರೆ ಹೋಗುತ್ತೆ. ನೀವು ಉದುರುತ್ತಿಲ್ವಾ? ನೋಡಿ ಫ್ರೆಂಡ್ಸ್, ಅಲ್ಲಿ ಉದುರ್ತಾ ಇದೆ. ಅದೇ ಈ ತರ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ತರ ಇರುತ್ತೆ, ನೋಡಿದ್ರಿ ಅಲ್ವಾ? ಇದೇನ್ ಡ್ಯಾಂಡ್ರಫ್ ಅಲ್ಲ, ಇದೇ ಇಲ್ಲಿ ಉದುರೋದು ನೋಡಿ. ಇದು ಒಂದು ಪುಡಿ ಅಷ್ಟೆ. ಹೇರ್ ಡ್ರೈ ಮಾಡ್ಕೊತಾ ಇದ್ದಾರೆ. ಹೇಳ್ದಂಗೆ ಮಾಡಿ ಮೊದಲು ಹೇಗೆ ಯೂಸ್ ಮಾಡೋದು ಅಂತ ಮಾಡ್ಬಿಟ್ರೆ ಈ ತರ ಒಣಗುತ್ತೆ. ಹೇರ್ ಡ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ನೋಡಿ. ಇದು ಒದ್ದೆ ಆಗಿದೆ. ಬಟ್ಟೆ ಕಟ್ಕೋತೀನಿ. ಚೂರು ಬಟ್ಟೆ ಕಟ್ಕೊಳ್ಳಿ ಸ್ವಲ್ಪ ಹೊತ್ತು.